ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ನಿಮಗೋಸ್ಕರ ಇವತ್ತು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಹೇರ್ ಪ್ಯಾಕ್ ತೊಗೊಂಡು ಬಂದೀನಿ. ಯಾವ ರೀತಿ ಡಿಫ್ರೆಂಟ್ ಆಗಿರೋದಂದರೆ ನಮಗೆ ಏನಾದರೂ ಒಂಥರ ಫಂಕ್ಷನ್ಗೆ ಹೋಗಬೇಕು, ನನಗೆ ಸಡನ್ಲಿ ಫಂಕ್ಷನ್ ಇದೆಯಪ್ಪ ಈ ರೀತಿ, ಮತ್ತು ಹಾಗೆ ನನ್ನ ತಲೆಯಲ್ಲಿ ಕೂಡ ಬಿಳಿ ಕೂದಲಿದೆ, ಈ ರೀತಿ ಟೈಮ್ ಕೂಡ ಇಲ್ಲ ಯಾವ ರೀತಿ ಕಪ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರುವಾಗ ನಾನು ಈ ರೀತಿ ಹೇರ್ ಪ್ಯಾಕ್ ತೊಗೊಂಡು ಬಂದೀನಿ. ಈ ರೀತಿ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾವಾಗ ಬಳಸ್ಕೋಬೋದು. ಇವಾಗ ಕಾಣಿಸ್ತಾ ಇರ್ಬೋದು ನಾನು ಎಬ್ರಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು ನಿಮಗೆ ಯಾವ ರೀತಿ ಕಪ್ಪು ಮಾಡ್ಕೋಬೇಕಂತ ಕಾಣಿಸ್ತಾ ಇರ್ಬೋದು. ನೋಡಿ ಫಸ್ಟಿಗೆ ನೋಡಿ ಒಂದು ಹಚ್ಕೊಂಡಿದ್ದೀನಿ. ನಾನು ಫಸ್ಟ್ ಇರುವಂಥ ಹೆಬ್ರೋ ನೋಡಿ ಇವಾಗ ಹಚ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಕಾಣಿಸ್ತಾ ಇರ್ಬೋದಂತ. ಹಾಗಿದ್ದರೆ ನಮ್ಮ ತಲೆಯಲ್ಲೂ ಕೂಡ ಬಿಳಿ ಕೂದಲಿದ್ರೆ ಆ ರೀತಿ ಕೂಡ ಹಚ್ಕೊಂಡು ಒಂದು 10 ನಿಮಿಷದವರೆಗೂ ಕೂಡ ಬಿಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಬಟ್ಟೆಯಿಂದ ಕೂಡ ಒರೆಸಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಲ್ಲಿ ಬಿಳಿ ಕೂದಲಿರುತ್ತಲ್ಲ ಹಚ್ಕೊಂಡು ನೋಡಿ ಈ ರೀತಿ ಬಟ್ಟೆಯಿಂದ ಕೂಡ ಒರೆಸಿ ತೋರಿಸ್ತಾ ಇದ್ದೀನಿ ಅಂದರೆ ತಿಳ್ಕೊಬೋದು ನೀವು ಎಷ್ಟು ಚೆನ್ನಾಗಿ ಬಟ್ಟೆಗೂ ಕೂಡ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂದಲು ಕೂಡ ಕಪ್ಪು ಮಾಡ್ಕೋಬೋದು. ಹಾಗಿದ್ರೆ ನೀವು ಎಲ್ಲಿ ನೋಡಿ ಈ ರೀತಿ ಹೆಬ್ರೋಗೂ ಕೂಡ ಬಳಸ್ಕೋಬೋದು, ತಲೆಗೂ ಕೂಡ ಬಳಸ್ಕೋಬೋದು. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ, ಮತ್ತೆ ಬನ್ನಿ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ. ಅದಕ್ಕೆ ಬೇಕಾಗುತ್ತೆ ಏನಂದರೆ ಫಸ್ಟಿಗೆ ನೋಡಿ ಈ ರೀತಿ ನಾನು ಬಾದಾಮಿ ತೊಗೊಂಡಿದ್ದೀನಿ. ಒಂದು 5 ಬಾದಾಮಿ ಸಾಕಾಗುತ್ತೆ. ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ನೀವು ಎಲ್ಲಿಗೆ ಹೋಗ್ಬೇಕಂದಾಗ ಈ ರೀತಿ ದಿಢೀರವಾಗಿ ನಮಗೆ ಒಂದು ಏನಾದರೂ ಒಂಥರ ದಿಢೀರವಾಗಿ ಹೋಗುವಂಥ ಫಂಕ್ಷನ್ ಇದ್ದರೆ ಈ ರೀತಿ ನೀವು ಬಳಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಚ್ಕೊಂಡು ಹೋಗ್ಬೋದು. ನಿಮಗೆ ಟೈಮ್ ಇದ್ದಾಗ ನೀವು ಮೆಹಂದಿ ಎಲ್ಲ ಕಲಸಿ ಹಚ್ಕೋಬೋದು. ದಿಢೀರವಾಗಿದ್ದಾಗ ಟೈಮ್ ಇಲ್ದಾಗ ಈ ರೀತಿ ಬಳಸೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಹಾಗಿದ್ದರೆ ನಾನು ಮಾಡುವಂಥ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಇಷ್ಟ ಇರೋರು ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ. ಹಾಗಿದ್ರೆ ಇಷ್ಟ ಇರೋರು 4 ಮಂದಿಗೆ ಕೂಡ ಶೇರ್ ಮಾಡ್ಬೋದು. ಇವಾಗ ನಾನು ನೋಡಿ ಒಂದು 5 ಬಾದಾಮಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಕಬ್ಬಿಣದ ಒಂದು ಸೂಜಿ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ ನಿಮ್ಮ ಹತ್ರ ಕಬ್ಬಿಣದ ಸೂಜಿ ಇದ್ದರೆ ಸೂಜಿ ತೊಗೋಬೋದು, ಇಲ್ಲಾಂದರೆ ಚಾಕು ಸಹಾಯದಿಂದ ಕೂಡ ಈ ರೀತಿ ಮಾಡ್ಕೋಬೋದು. ಇವಾಗ ಬಾದಾಮಿ ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಚುಚ್ಕೋಬೇಕು. ಆಮೇಲೆ ನಾನು ಇವಾಗ ಈ ಕಡೆ ಸ್ಟವ್ ಕೂಡ ಅಂಟಿಸ್ಕೊಂಡು ಇದಕ್ಕೆ ಬಾದಾಮಿ ನೋಡಿ ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸುಡಬೇಕು. ಎಲ್ಲಿವರೆಗೂ ಅಂದರೆ ಪೂರ್ತಿ ನೋಡಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿವರೆಗೂ ಸುಡ್ತಾ ಇರಬೇಕು. ಇವಾಗ ನೋಡಿ ಬಾದಾಮಿ ಚೆನ್ನಾಗಿ ಸುಡೋದಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದೊಂದೇ ಸುಡ್ತಾ ಕೂತ್ಕೊಂಡು ಟೈಮ್ ಆಗುತ್ತೆ. ಹಾಗೆ ನಾನು ಚಾಕು ಸಹಾಯದಿಂದ ಕೂಡ ಸುಡ್ತಾ ಇದ್ದೀನಿ. ಇಲ್ಲ ಅಂದರೆ ಈ ರೀತಿ ನೀವು ಏನು ಮಾಡ್ಬೇಕಂದ್ರೆ ಸ್ಟವ್ ಮೇಲೆ ಎಲ್ಲ ಕಡೆ ರೌಂಡಾಗಿ ಇಟ್ಕೊಂಡು ನೀವು ಸ್ಟವ್ ಕೂಡ ಅಂಟಿಸ್ಕೋಬೋದು. ಹಾಗೆ ಇಡೋದಕ್ಕೆ ಹೋಗಿದ್ರೆ ಸ್ವಲ್ಪ ಕೈ ಕೂಡ ಸುಡುತ್ತೆ, ನೋಡ್ಕೊಂಡು ಇಡಿ. ಈಗ ನೋಡಿ ಒಂದೇ ಸರ್ತಿ ಎಲ್ಲರಿಗೂ ಕೂಡ ಎಲ್ಲನೂ ಕೂಡ ಬಾದಾಮಿ ಸುಟ್ಕೋಬೋದು. ಹಾಗೂ ಕೂಡ ಮಾಡ್ಕೋಬೋದು. ನಿಮಗೆ ಈ ರೀತಿ ಒಂದೊಂದಾಗೆ ಸುಡಬೇಕಾದ್ರೆ ಒಂದೊಂದಾಗಿ ಕೂಡ ಸುಟ್ಕೋಬೋದು. ನೋಡಿ ಒಂದು 2 ನಿಮಿಷ ಆದರೆ ಸಾಕು, ಚೆನ್ನಾಗಿ ಬಾದಾಮಿ ಈ ರೀತಿ ಉರಿ ನೋಡಿ ಚೆನ್ನಾಗಿ ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಆರೋದು ಕೂಡ ಇಲ್ಲ. ಇವಾಗ ಎಲ್ಲ ಕೂಡ ಬಾದಾಮಿ ಸುಡ್ತಾ ಬರುತ್ತೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಆದಮೇಲೆ ಒಂದು ಬೇರೆ ಕಡೆ ಸೈಡಿಗೆ ಇಟ್ಕೊಳ್ತೀನಿ. ಆಮೇಲೆ ಉಳಿದಿರೋವಂಥ ಬಾದಾಮಿ ಕೂಡ ಈ ರೀತಿ ಸುಡ್ತಾ ಬರ್ತೀನಿ. ಇವಾಗ ನೋಡಿ ಎಲ್ಲ ಕೂಡ ಸುಟ್ಟಿರೋವಂಥ ಬಾದಾಮಿ ಒಂದು ನೋಡಿ ಸಣ್ಣ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಬಾದಾಮಿ ಸುಟ್ಕೊಂಡಿರೋದು ಕೂಡ ಅದು ಕೂಡ ಇದರಲ್ಲಿ ಹಾಕ್ಕೋಬೇಕು. ಇವಾಗ ಇನ್ನೂ ಕೂಡ ಉರಿತಾ ಇರೋದು ಕಾಣಿಸ್ತಾ ಇರ್ಬೋದು. ಉರಿಲಿ ಎಲ್ಲಿವರೆಗೂ ಉರಿತಾ ಪೂರ್ತಿ ಚೆನ್ನಾಗಿ ಬೂದಿ ಆಗಬೇಕು ಅಲ್ಲಿವರೆಗೂ ಉರಿತಾ ಇರಬೇಕು. ಒಮ್ಮೆಗೆ ನೋಡಿ ನಾವು ಬಾದಾಮಿ ಸುಡೋದಕ್ಕೆ ಇಟ್ಕೊಳ್ತೀವಿ, ಚೆನ್ನಾಗಿ ಉರಿತದೆ ಅಂತ ತಿಳ್ಕೊಂಡು ನಾವು ಆರಿಸ್ಕೊಂಡು ತೊಗೊಳ್ತೀವಲ್ಲ, ಆ ರೀತಿ ಮಾಡಬಾರ್ದು. ಬಾದಾಮಿ ಪೂರ್ತಿ ಸುಟ್ಕೊಂಡು ಒಂಥರ ಎಣ್ಣೆ ಎಣ್ಣೆ ಥರ ಆಗುತ್ತೆ ಅಲ್ಲಿವರೆಗೂ ಸುಡಬೇಕು. ಆವಾಗಲೇ ಅದು ಚೆನ್ನಾಗಿ ನಮಗೆ ಹೇರ್ ಪ್ಯಾಕಿಗೆ ತುಂಬಾ ಒಳ್ಳೆಯದು ವರ್ಕ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಇನ್ನೂ ಕೂಡ ಚೆನ್ನಾಗಿ ಉರಿತಾ ಇರೋದು. ಉರಿಲಿ ಪೂರ್ತಿ ಪುಡಿ ಪುಡಿಯಾಗಿ ಆಗಬೇಕು. ನಾನು ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಸುಡ್ತಾನೇ ಇದ್ದೀನಿ. ಈ ರೀತಿ ಒಂದು ಏನಾದರೂ ತೊಗೋಬೋದು. ನಾನು ಸೂಜಿನ ತೊಗೊಂಡಿದ್ದೀನಿ. ಈ ರೀತಿ ಪೀಸ್ ಪೀಸಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕೂಡ ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿರಬಾರ್ದು, ಪೀಸ್ ಪೀಸ್ ಆಗಿರಬೇಕು. ಎಲ್ಲನೂ ಕೂಡ ಚೂರು ಚೂರು ಆಗ್ತಾ ಬರಬೇಕು. ನಿಮಗೆ ಕಾಣಿಸುತ್ತೆ ಬಾದಾಮಿ ಈ ರೀತಿ ಚೂರು ಚೂರು ಆಗ್ತಾ ಇದೆ ಅಲ್ವ ಅಂತ ನೋಡ್ತಾ ಇರಿ. ಅಲ್ಲಿವರೆಗೂ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ನೋಡಿ ನಾನು ಇನ್ನೊಂದು ಕೂಡ ಬಾದಾಮಿ ಸುಟ್ಕೊಂಡು ತಂದಿದ್ದೀನಲ್ವಾ, ಅದು ಕೂಡ ಚೆನ್ನಾಗಿ ಸುಡಲಿ. ಒಂದು ಏನಾದರೂ ಒಂದು ನೋಡಿ ಈ ರೀತಿ ನಾನು ಎದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಒಂದು ಏನಾದರೂ ಪರ್ಶಿ ತೊಗೋಬೋದು, ಏನಾದರೂ ಒಂದು ಪ್ಲೇಟ್ ಇಲ್ಲೆಟ್ ತೊಗೊಂಡು ಅದ್ರ ಮೇಲೆ ಪ್ಲೇಟ್ ಮೇಲೆ ಹಾಕೋಬೋದು. ಇವಾಗ ನೋಡ್ತಾ ಇರಿ ಚೆನ್ನಾಗಿ ಸುಡ್ತಾ ಇರೋದು. ಇವಾಗ ನಾನು ಸುಟ್ಕೊಂಡು ತೊಗೊಂಡ್ಮೇಲೆ ಈ ರೀತಿ ಬೂದಿ ಬೂದಿ ಥರ ಆಗ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಇವಾಗ ನಾನು ಕೊಟ್ಟೋ ಕಲ್ಲಿಂದ ಚೆನ್ನಾಗಿ ಪೂರ್ತಿ ಸಣ್ಣ ಆಗೋವರೆಗೂ ಚೆನ್ನಾಗಿ ಕೊಟ್ಕೊಳ್ತೀನಿ. ಎಲ್ಲಿವರೆಗೂ ಅಂದ್ರೆ ನೋಡಿ ಬಾದಾಮಿಯಲ್ಲಿ ಕೂಡ ಎಣ್ಣೆ ಅಂಶ ಚೆನ್ನಾಗಿರುತ್ತೆ. ಬಾದಾಮಿ ಮತ್ತು ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೊಡ್ತೀವಲ್ವ, ಅದೇ ಚೆನ್ನಾಗಿ ಎಣ್ಣೆಯಿಂದನೇ ನಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಶೈನ್ ಕೊಡುತ್ತೆ.
ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕುಟ್ತಾ ಬಂದರೆ ಪೂರ್ತಿ ಪುಡಿ ಪುಡಿಯಾಗುತ್ತೆ. ಇದು ಮಾತ್ರ ಮಿಕ್ಸಿಯಲ್ಲಿ ಹಾಕೋದಕ್ಕೆ ಹೋದರೆ ನಮಗೆ ಸ್ವಲ್ಪ ಕೂಡ ಕೈಗೂ ಕೂಡ ಅಂಟೋದಿಲ್ಲ. ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾವು ಮಿಕ್ಸಿಯಲ್ಲಿ ಕುಟ್ಟಿದ್ವಿ ಅಂದರೆ ಪುಡಿ ಎಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಅಂಟ್ಕೊಂಡು ಬಿಡುತ್ತೆ. ನಮಗೆ ಕೈಗೂ ಸ್ವಲ್ಪ ಕೂಡ ತಾಕೋದು ಕೂಡ ಇಲ್ಲ. ಹಾಗಾಗಿ ಈ ರೀತಿ ಕುಟ್ಟೋ ಕಲ್ಲಲ್ಲಿ ಸಣ್ಣ ರೀತಿ ಚೆನ್ನಾಗಿ ಈ ರೀತಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕುಟ್ತಾ ಇದ್ದೀನಿ ಅಂತ. ಈ ರೀತಿ ಕುಟ್ಕೊಂಡ್ರೆ ಸಾಕು, ಚೆನ್ನಾಗಿ ಈ ರೀತಿ ಪುಡಿ ಪುಡಿಯಾಗಿ ಆಗುತ್ತೆ. ಕಾಣಿಸ್ತಾ ಇರ್ಬೋದು ಈ ರೀತಿ ಪುಡಿ ಪುಡಿಯಾಗಿ ರೆಡಿ ಆಯಿತು. ಇವಾಗ ಇದೇನು ಮಾಡ್ತೀರಿ ಅಂದರೆ ಒಂದು ಏನಾದರೂ ತೊಗೋಬೋದು, ಚೂಪಾಗಿರೋಂಥದ್ದು ತೊಗೊಂಡು ನೀವು ಈ ರೀತಿ ಪುಡಿ ಪುಡಿ ಮಾಡಿರೋವಂಥದ್ದು ಒಂದು ಸಣ್ಣ ಬೌಲಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ. ನಾನು ತೊಗೊಳ್ತೀನಿ, ಏನು ತೊಗೊಳ್ತೀನಿ ಅಂದರೆ ಇದು ಚೆನ್ನಾಗಿ ಪುಡಿ ಪುಡಿಯಾಗಿರೋದಲ್ವಾ, ಚಾಕು ಸಹಾಯದಿಂದ ಕೂಡ ತೆಗಿಬೋದು. ನೀವು ಯಾವ ರೀತಿ ತೆಗಿತಾ ಅಂತೀರ ತೆಗೀರಿ. ನಾನೀಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಸಣ್ಣ ಮಕ್ಕಳು ಹಚ್ಕೊಳ್ತಾರಲ್ಲ ಅದು ಕ್ಲಿಪ್ಪು, ಆ ಕ್ಲಿಪ್ ತೊಗೊಂಡಿದ್ದೀನಿ. ಸ್ವಲ್ಪ ಚೂಪಾಗಿರೋದಂಥ ಕ್ಲಿಪ್ ತೊಗೊಂಡಿದ್ದೀನಿ, ಕ್ಲಿಪ್ನಿಂದ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಚೂಪಾಗಿರೋಂಥ ಕ್ಲಿಪ್ ತೊಗೊಂಡು ಈ ರೀತಿ ಚೆನ್ನಾಗಿ ತೆಗಿತಾ ಬನ್ನಿ. ನಾನಿದು ಮಣೆ ಮೇಲೆ ಹಾಕ್ಕೊಂಡಿರೋದು ನೋಡಿ ವೀಕ್ಷಕರೇ. ನೀವು ಕೂಡ ಈ ರೀತಿ ಮಣೆ ಇದ್ದರೆ ಮಣೆ ಮೇಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕುಟ್ಕೊಂಡು ತೊಗೋಬೋದು. ಇವಾಗ ಎಲ್ಲ ಪುಡಿ ಒಂದೇ ನೋಡಿ ಪುಡಿ ಎಲ್ಲ ಒಂದು ಸೈಡ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಕಡೆ ನನ್ನ ಹತ್ರ ವಿಕ್ಸ್ ಡಬ್ಬಿ ಖಾಲಿ ಇರೋದು, ನಿಮ್ಮ ಹತ್ರ ಯಾವುದಾದ್ರೂ ಡಬ್ಬಿ ಇದ್ರದ್ದು ಕೂಡ ತೊಗೋಬೋದು. ನನ್ನ ಹತ್ರ ವಿಕ್ಸ್ ಡಬ್ಬಿ, ದೊಡ್ಡದು ವಿಕ್ಸ್ ಡಬ್ಬಿ ಚೆನ್ನಾಗಿ ಖಾಲಿ ಇರೋದು ತೊಗೊಂಡಿದ್ದೀನಿ ತೊಳ್ಕೊಂಡು. ಅದರಲ್ಲಿ ನೋಡಿ ಈ ರೀತಿ ಪುಡಿ ಪುಡಿಯಾಗಿ ಚೆನ್ನಾಗಿ ಮಾಡಿರೋವಂಥದ್ದು ವಿಕ್ಸ್ ಡಬ್ಬಿಯಲ್ಲಿ ಹಾಕ್ಕೊಂಡು ತೊಗೋಬೇಕು. ಇವಾಗ ನಮಗೆ ಸಡನ್ಲಿ ಯೂಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ನೀವು ಕೂಡ ಬಾದಾಮಿ ಹಾಕಿರ್ತೀವಲ್ವ, ಬಾದಾಮಿಯಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂದಲು ಕೂಡ. ಹಾಗೆ ಬಾದಾಮಿಯಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ನಮ್ಮ ಕೂದಲಿಗೂ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಹಾಗಾದರೆ ನೀವು ಕೂಡ ಬಳಸ್ತಾ ಬನ್ನಿ, ನೋಡಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಮಣೆ ಮೇಲೆ ಹತ್ತಿರುವಂಥದ್ದು ಸ್ವಲ್ಪ ಕೈಗೆ ಅಂಟ್ಕೊಂಡಿದೆ. ಅದು ಕೈಗೆ ಅಂಟ್ಕೊಂಡಿರೋದು ಕೂಡ ನಾವು ನೀರಲ್ಲಿ ಹಾಕಿ ವಾಶ್ ಮಾಡಿಕೊಂಡ್ರೂ ಕೂಡ ಹೋಗೋದಿಲ್ಲ ವೀಕ್ಷಕರೇ. ನೋಡಿ ನೀರು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ನಮ್ಮ ಬಿಳಿ ಕೂದಲಿದ್ರೆ ಈ ರೀತಿ ನ್ಯಾಚುರಲಾಗಿ ಕಪ್ ಮಾಡ್ಕೋಬೋದು. ಈ ರೀತಿ ನೀರು ಹಾಕಿದ್ರೂ ಕೂಡ ಚೆನ್ನಾಗಿ ನಮ್ಮ ಕೈಯಿಂದ ಹೋಗ್ತಾ ಇಲ್ಲ ಅಂದರೆ ತಿಳ್ಕೊಳ್ಳಿ ನೀವು ಕೂಡ ನಾವು ಯೂಸ್ ಮಾಡ್ಕೋಬೋದಾ ಇಲ್ವಾ ಅಂತ. ಇವಾಗ ನಾನು ತಲೆಗೆ ಹಚ್ಚುವಾಗ ಏನದರಲ್ಲಿ ಹಾಕ್ಕೊಳ್ತೀನಿ ಅಂದರೆ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ವ್ಯಾಸ್ಲಿನ್ ಹಾಕೋಬೇಕಾಗತ್ತೆ ವೀಕ್ಷಕರೇ. ನಾವು ಈ ರೀತಿ ಪುಡಿ ಪುಡಿಯಾಗಿ ಮಾಡಿ ಇಟ್ಕೊಂಡಿರ್ತೀವಿ. ಇದು ಪುಡಿ ಚೆನ್ನಾಗಿ ನಮ್ಮ ತಲೆಗೂ ಕೂಡ ಅಂಟ್ಕೋಬೇಕಂದ್ರೆ ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ಕೊಳ್ಳಿ. ಇವಾಗ ನಾನು ಅದೇ ಕ್ಲಿಪ್ಪಿನಿಂದ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ವ್ಯಾಸ್ಲಿನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ರೀತಿ ಹೇರ್ ಪ್ಯಾಕ್ ರೆಡಿ ಆಯಿತು ನೋಡಿ. ನ್ಯಾಚುರಲಾಗಿ ಮಾಡಿರುವಂಥ ಹೇರ್ ಪ್ಯಾಕ್ ಅಂದರೆ ತುಂಬಾ ಒಳ್ಳೆಯದು ಕೂದಲಿಗೆ. ಕೆಮಿಕಲ್ ಬಳಸೋ ಬದಲಾಗಿ ಈ ರೀತಿ ನ್ಯಾಚುರಲಾಗಿ ಬಳಸಿದ್ರೆ ಎಷ್ಟು ಬಳಸಿದ್ರೂ ಕೂಡ ಕಡಿಮೆನೇ ಬೀಳುತ್ತೆ ನಮ್ಮ ಕೂದಲಿಗೂ ಕೂಡ. ಹಾಗಿದ್ರೆ ನೋಡಿ ಈ ರೀತಿ ನಾನು ಪ್ಯಾಕ್ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ ಒಂಥರ ಕಾಡಿಗೆ ಯಾವ ರೀತಿ ಇರುತ್ತಲ್ವ ಅದೇ ಥರವಾಗಿ ಕಾಣಿಸ್ತಾ ಇರೋದಂತ ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು. ನಿಮಗೂ ಕೂಡ ಈ ರೀತಿ ಸಿಂಪಲ್ಲಾಗಿ ಮಾಡಿರೋಂಥ ಹೇರ್ ಪ್ಯಾಕ್ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗಿ ಬಳಸ್ಕೊಂಡು ನೋಡಿ. ಯಾವಾಗಾದರೂ ಆವಾಗ ನಿಮಗೆ ಈಸಿಯಾಗಿ ಎಲ್ಲಿಗಾದರೂ ಹೋಗಬೇಕಂದಾಗ ದಿಢೀರವಾಗಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಚಿಕ್ಕ ಮಕ್ಕಳಿಗಾಗಲಿ ಎಲ್ಲರಿಗೂ ಕೂಡ ಬಳಸ್ಕೋಬೋದು. ದೊಡ್ಡವರಿಗೆ ಮಾತ್ರ ಏನಂತ ಏನಿಲ್ಲ, ಸಣ್ಣ ಮಕ್ಕಳಿಗೂ ಕೂಡ ಬಳಸ್ಕೋಬೋದು. ನಾನು ಇವಾಗ ನನ್ನ ತಲೆಗೂ ಕೂಡ ಹಚ್ತಾ ಇರೋದಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಏನಾಗುತ್ತೆ, ಮೇಲುಗಡೆ ಭಾಗ ಯಾವಾಗಲೂ ಕೂಡ ಕಪ್ಪಾಗಿರುತ್ತೆ ಒಂದೊಂದು ಸರ್ತಿ, ಇಲ್ಲ ಒಳಗಡೆ ನೋಡಿ ರೀತಿ ನೋಡಿ ಬಿಳಿ ಬಿಳಿಯಾಗಿ ಕೂದಲಿರುತ್ತೆ. ಒಂಥರ ಏನಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಹೋದರೂ ಕೂಡ ಅದೇನಪ್ಪ ಹೇರ್ ಸ್ಟೈಲ್ ಮಾಡ್ಕೊಂಡ್ರು ಕೂಡ ಬಿಳಿ ಕೂದಲು ಕಾಣಿಸ್ತಪ್ಪ ಅಂದ್ಕೊಂಡು ಮುಚ್ಕೊಂಡು ಬಿಡ್ತೀವಿ. ಆ ರೀತಿ ಏನು ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಸ್ವಲ್ಪ ಈ ರೀತಿ ರೆಡಿ ಮಾಡಿಟ್ಕೊಂಡಿರೋಂಥ ಹೇರ್ ಪ್ಯಾಕ್ ಒಂದು ಬೆರಳಿನ ಸಹಾಯದಿಂದ ಕೂಡ ಹಚ್ಕೋಬೋದು. ಇಲ್ಲ ಅಂದರೆ ಬ್ರಷ್ ಇದ್ದರೆ ಬ್ರಷಿನ ಸಹಾಯದಿಂದ ಹಚ್ಕೊಂಡು ನೋಡಿ. ಇವಾಗ ನೋಡಿ ತಲೆಗೆ ಹಚ್ತಾ ಇದ್ದೀನಿ. ಹಚ್ಕೊಂಡು ಸ್ವಲ್ಪ ಫ್ಯಾನ್ ಆನ್ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ನಾವು ಫ್ಯಾನ್ ಕೆಳಗಡೆ ಈ ರೀತಿ ಹಚ್ಕೊಳ್ತಾ ಇರಬೇಕು. ಆವಾಗ ಏನಾಗುತ್ತೆ ಸ್ವಲ್ಪ ಡ್ರೈ ಆಗುತ್ತೆ, ಮತ್ತು ನಮ್ಮ ಕೈಗೂ ಕೂಡ ಅಂಟೋದಿಲ್ಲ. ನಮ್ಮ ನೋಡ್ತಾ ಇರ್ಬೋದು ಯಾವುದಾದ್ರೂ ನಾವು ಈ ರೀತಿ ಅಂತಿರಲ್ಲ ಒಬ್ರೊಬ್ರು ಬಟ್ಟೆಗೂ ಕೂಡ ಅಂಟುತ್ತಾ ಅಂತ, ಬಟ್ಟೆಗೂ ಕೂಡ ಅಂಟೋದಿಲ್ಲ. ನಿಮಗೆ ಆಲ್ರೆಡಿ ಫಸ್ಟೇ ತೋರಿಸಿದ್ದೀನಿ. ಈ ರೀತಿ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ಹಚ್ಕೋಬೋದು. ಹಾಗೆ ನೋಡ್ತಾ ಇರ್ಬೋದು ಒಬ್ರೊಬ್ರಿಗೆ ಹೆಬ್ರೋ ಕೂಡ ಚೆನ್ನಾಗಿ ಕಪ್ಪಗಿರಲ್ಲ, ಸ್ವಲ್ಪ ಅವರು ಅಲ್ಲಿ ಕೂಡ ಹಚ್ಕೋಬೋದು ವೀಕ್ಷಕರೇ. ಇವಾಗ ಹಚ್ಚಿದ ತಕ್ಷಣ ಈ ರೀತಿ ಒಂಥರ ನೋಡ್ತಾ ಇರ್ಬೋದು ನಾನು ಇವಾಗ ಬಾಚಣಿಗೆಯಿಂದ ಕೂಡ ಬಾಚ್ತಾ ಇದ್ದೀನಿ. ಈ ರೀತಿ ಬಾಚ್ತಾ ಬಂದರೆ ಎಲ್ಲ ಕಡೆ ಚೆನ್ನಾಗಿ ಮತ್ತೆ ಅದು ಕೂಡ ಅಂಟ್ಕೊಳ್ಳುತ್ತೆ ಬಾಚಣಿಗೆಯಿಂದ ಚೆನ್ನಾಗಿ, ಮತ್ತು ಎಲ್ಲೆಲ್ಲಿ ಬಿಳಿ ಕೂದಲು ಅಲ್ಲೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಕೂಡ ನೀವು ಹೇರ್ ಪ್ಯಾಕ್ ಬಳಸ್ಕೊಂಡು ನೋಡಿ. ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂಡ ಕಪ್ಪಾಗಿರುತ್ತೆ. ಎಲ್ಲಿಗಾದರೆ ದಿಢೀರವಾಗಿ ಬಳಸೋರಿದ್ರೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಈಗ ಕಾಣಿಸಿರ್ಬೋದು ನಿಮಗೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹೇರ್ ಪ್ಯಾಕು.
ಹಾಗಿದ್ರೆ ಯಾರಿಗೆಲ್ಲ ಇಷ್ಟ ಇರೋರು ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇಷ್ಟ ಇರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರ್ಬೋದು ನಾನು ಹೇಬ್ರೋಗೂ ಕೂಡ ಹಚ್ತಾ ಇದ್ದೀನಿ. ಒಂದು ಹೇಬ್ರೋಗೆ ಸ್ವಲ್ಪ ನಂತರ ಹೇಬ್ರೋ ಕೂದಲು ಕೂಡ ಸ್ವಲ್ಪ ಕಪ್ಪಾಗಿಲ್ಲ, ಅದಕ್ಕೋಸ್ಕರನೇ ಈ ರೀತಿ ಜಾಸ್ತಿನೇ ಹಚ್ಕೊಂಡು ಈ ರೀತಿ ಒಂದು 5 ನಿಮಿಷದವರೆಗೂ ಬಿಟ್ಕೊಂಡು ನಾವು ಈ ರೀತಿ ಬಟ್ಟೆಯಿಂದ ಸ್ವಲ್ಪ ಒರೆಸ್ಕೊಂಡ್ರೆ ಸಾಕು, ಅದು ಕೂಡ ಚೆನ್ನಾಗಿ ಕಪ್ಪಾಗಿರುತ್ತೆ. ಈ ರೀತಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾನು ತಲೆ ಕೂದಲು ಕೂಡ ಕಪ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಬಳಸ್ಕೊಂಡು ನೋಡಿ. ನಿಮಗೂ ಕೂಡ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ